ನಾನು ಓದಿರುವಂಥ ಪುಸ್ತಕಗಳಲ್ಲಿ ಬಿಗಿನರ್ ಫ್ರೆಂಡ್ಲಿ ಆಗಿ ನೋಡ್ತಾ ಇದ್ರೆ ಅಂದರೆ ಆಮ್ ಚಂದ್ ಜೊತೆಗೆ ಬುಕ್ ಕೂಡ ಅರೇಂಜ್ ಮಾಡ್ಕೊಂಡು ಗೆಟ್ ಸ್ಟಾರ್ಟೆಡ್ ಹೇಗೆ ಅರೇಂಜ್ ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೆ. ನನ್ನ ಹತ್ರ ರವಿ ಬೆಳಗೆರೆ ಅವ್ರ ಪುಸ್ತಕ, ಚಂದ್ರ ತೇಜಸ್ವಿ ಅವ್ರದ್ದು, ಎಸ್.ಎಲ್. ಭೈರಪ್ಪ ಅವ್ರದ್ದು, ನನ್ನ ಹತ್ರ ಸುಮಾರು ಒಂದು 60 ಪುಸ್ತಕ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಬುಕ್ ಅರೇಂಜ್ ಮಾಡ್ತಾ ಇದ್ದೆ, ಒಂದು ಐಡಿಯಾ ಬಂತು. ಜೊತೆಗೆ ನಾನು ಓದಿರುವಂಥ ಪುಸ್ತಕಗಳಲ್ಲಿ ಬಿಗಿನರ್ ಫ್ರೆಂಡ್ಲಿ ಆಗಿ ಒಂದು 5 ಪುಸ್ತಕಗಳನ್ನ ನಿಮಗೆ ರೆಕಮೆಂಡ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ಆಮ್ ಚಂದ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆ್ಯಂಡ್ ಬನ್ನಿ, ತಡ ಮಾಡೋದು ಬೇಡ, ಮಾತಾಡ್ತಾ ಜೊತೆಗೆ ಬುಕ್ ಕೂಡ ಅರೇಂಜ್ ಮಾಡಿಕೊಂಡು ನಿಮಗೆ ಬುಕ್ ಸಜೆಸ್ಟ್ ಮಾಡ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಹೇಗೆ ಅರೇಂಜ್ ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೆ. ಐ ಥಿಂಕ್ ಆಥರ್ ವೈಸ್ ಅರೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅವ್ರವ್ರ ಪುಸ್ತಕಗಳನ್ನ ಹುಡುಕಿ ಒಂದು ಕಡೆ ಇಡ್ತಾ ಇದ್ದೆ. ರವಿ ಬೆಳಗೆರೆ ಅವ್ರ ಪುಸ್ತಕಗಳೇ ಜಾಸ್ತಿ ಇದ್ವು. ಆ್ಯಂಡ್ ನನ್ನ ಫೇವ್ರೆಟ್ ರೈಟರ್ ಕೂಡ. ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಎಸ್.ಎಲ್. ಭೈರಪ್ಪ ಅವ್ರದ್ದು, ಹಾಗೆ ಜೋಗಿ ಅವ್ರದ್ದು, ಹಾಗೆ ಇಂದಿರಾ ಅವ್ರು ಬರೆದಿರುವಂಥದ್ದು, ಹಾಗೆ ಕೆಲವೊಂದಿಷ್ಟು ವಸುಧೇಂದ್ರ ಅವ್ರು ಬರೆದಿರುವಂಥದ್ದು, ಹಾಗೆ ಶಿವರಾಮ್ ಕಾರಂತರದ್ದು ಕೂಡ ಇದೆ. ಇನ್ನು ಕೆಲವೊಂದಿಷ್ಟು ಪುಸ್ತಕ ಅಂತೂ ಶೀರ್ಷಿಕೆ ನೋಡಿನೇ ಆ ಪುಸ್ತಕ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿ ಪರ್ಚೇಸ್ ಮಾಡಿರೋದು ಕೂಡ ಇದೆ. ಇದೇನಿದು ಬುಕ್ ರೆಕಮೆಂಡೇಶನ್ ಅಂತೇಳಿ ಬೇರೆ ಎಲ್ಲ ಮಾತಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮೊದಲಿಗೆ ಬುಕ್ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಅದಾದಮೇಲೆ ರೆಕಮೆಂಡೇಶನ್ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನಲ್ಲಿ ಈ ಪುಸ್ತಕ ಓದೋ ಹವ್ಯಾಸ ಹೇಗೆ ಶುರು ಆಯಿತು, ಹಾಗೆ ನಾನು ಈ ಹ್ಯಾಬಿಟ್ನ ಹೇಗೆ ಬಿಲ್ಡ್ ಮಾಡಿದೆ, ನನ್ನಲ್ಲಿ ಏನೆಲ್ಲ ಚೇಂಜಸ್ ಆಯಿತು, ಹಾಗೆ ಈ ಬುಕ್ ಕಲೆಕ್ಷನ್ ಜರ್ನಿ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನೋಡಿ, ಮಾತಾಡ್ತಾ ನಾನು ಆಥರ್ ವೈಸ್ ಬುಕ್ ಜೋಡ್ಸ್ ಕೂಡ ಆಯಿತು. ನನ್ನ ಹತ್ರ ಎಷ್ಟು ಬುಕ್ ಇದೆ ಅಂತ ನಾನು ಇವತ್ತವರೆಗೂ ಎಣಿಸಿಲ್ಲ ಆಯಿತು. ಅದಕ್ಕೆ ಕೌಂಟ್ ಮಾಡ್ತಾ ಇದ್ದೆ. ನನ್ನೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ನನ್ನ ಹತ್ರ ಎಷ್ಟು ಬುಕ್ ಇದೆ ಅಂತ. ನಾನು ಬೆಂಗಳೂರಿಗೆ ಬಂದಮೇಲೆ ಬುಕ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದು. ಸುಮಾರು 4 ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ. ತುಂಬ ಸಹಜವಾಗಿ ಈ ಹ್ಯಾಬಿಟ್ ನನ್ನಲ್ಲಿ ಬಿಲ್ಡ್ ಆಯಿತು ಅಥವಾ ಶುರು ಆಯಿತು. ಎಕ್ಸ್ಪೆಷಲಿ ಹೇಳಿ ಹೋಗೋ ಕಾರಣ ಪುಸ್ತಕ ಓದಾಗಿಂದ. ಏನಿದೆ ಆ ಬುಕ್ಕಲ್ಲಿ ಓದೋಂಥದ್ದು ಅಂತ ತುಂಬ ಜನ ಕೇಳಿದ್ದಾರೆ. ಏನಕ್ಕೆ ಅಷ್ಟೊಂದು ಓದ್ತೀಯ ಅಂತ ಕೂಡ ಕೇಳಿದ್ದಾರೆ. ಆ್ಯಂಡ್ ಐ ಲವ್ ಬುಕ್ಸ್ ಆ್ಯಂಡ್ ಐ ಲವ್ ರೀಡಿಂಗ್ ಬುಕ್ಸ್ ಆಲ್ಸೋ. ಆ್ಯಂಡ್ ನಿಮಗೆ ಯಾಕೆ ಈ ಪುಸ್ತಕ ಅಂದರೆ ಅಷ್ಟೊಂದು ಇಷ್ಟ, ಯಾಕಷ್ಟು ಪ್ರೀತಿ ಅಂತ ಕೇಳಿದರೆ ಐ ಡೋಂಟ್ ನೋ. ನನಗೆ ಪುಸ್ತಕ ಅಂದರೆ ತುಂಬಾ ಇಷ್ಟ. ಪುಸ್ತಕ ಎಲ್ಲ ಜೋಡಿಸಿ ಆಯಿತು. ಯಾವ ಬುಕ್ ರೆಕಮೆಂಡ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ 60+ ಪುಸ್ತಕಗಳಿದೆ. ನಿಮಗೆ ಬೋರ್ ಆಗಿರ್ಬೋದು ಅಂತ ಅನಿಸುತ್ತೆ. ಇನ್ನು ನಿಮಗೆ ಬೋರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವರ್ಷದಿಂದ ಓದಿ ಮುಗಿಸಿದಂಥ ಕಾದಂಬರಿ ಇದು. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆದಂಥ ಪುಸ್ತಕ ಯಾವುದಂದ್ರೆ ರವಿ ಬೆಳಗೆರೆ ಅವ್ರು ಬರೆದಿರುವಂಥ ಹೇಳಿ ಹೋಗೋ ಕಾರಣ ಪುಸ್ತಕ. ನಾನು ಓದಿದ ಮೊದಲನೇ ಪುಸ್ತಕ. ಈ ಪುಸ್ತಕದ ಬಗ್ಗೆ ನಾನು ಏನು ಹೇಳೋದು ಬೇಡ ಅಂತ ಅನ್ಸುತ್ತೆ. ಇವಾಗ ಇದು ಅಷ್ಟು ಫೇಮಸ್ ಆಗಿದೆ. ಪ್ರೀತಿ, ಸ್ನೇಹ, ಮೋಸ, ಸ್ವಾರ್ಥ, ಆಸೆ, ಕನಸು, ಹಾಗೆ ದ್ವೇಷ, ಕಾಮ, ತ್ಯಾಗ ಎಲ್ಲ ತುಂಬಿರುವಂಥ ಒಂದು ಸುಂದರ ಪುಸ್ತಕ. ನೀವೇನಾದರೂ ಬಿಗಿನರ್ ಆಗಿದ್ರೆ, ಹಾಗೆ ನಿಮಗೆ ಲವ್ ಸ್ಟೋರಿ ಪುಸ್ತಕ ಅಂದರೆ ತುಂಬ ಇಷ್ಟ ಆಗಿತ್ತು ಅಂದರೆ ನಾನು ಈ ಬುಕ್ನ ರೆಕಮೆಂಡ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಸರಳ ಕನ್ನಡದಲ್ಲಿ ಕೂಡ ಇದೆ, ನಿಮಗೆ ಬೇಗನೆ ಅರ್ಥ ಆಗುತ್ತೆ.
ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಕರ್ವಾಲೋ ತುಂಬಾ ಅಂದ್ರೆ ತುಂಬಾನೇ ವಿಭಿನ್ನವಾಗಿರುವಂಥ ಪುಸ್ತಕ ಅಂಡ್ ಸರಳ ಕನ್ನಡದಲ್ಲಿ ಕೂಡ ಇದೆ. ತೇಜಸ್ವಿ ಅವರು ಬರೆದಿರುವಂಥ ಪುಸ್ತಕದಲ್ಲಿ ನಾನು ಮೊದಲು ಓದಿದ್ದು ಕರ್ವಾಲೋ ಪುಸ್ತಕ. ಅವಾಗಿಂದ ಅವ್ರ ಬರವಣಿಗೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕರ್ವಾಲೋ ಪುಸ್ತಕ ಓದಿನೇ ತೇಜಸ್ವಿ ಅವ್ರ ಫ್ಯಾನ್ ಆಗಿರ್ತಾರೆ. ನಿಮಗೇನಾದ್ರೂ ಕೃಷಿ, ವಿಜ್ಞಾನ, ಪ್ರಕೃತಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಈ ಪುಸ್ತಕ ಮಸ್ಟ್ ರೀಡ್ ಅಂತಾನೆ ಹೇಳ್ಬೋದು. ನನಗೆ ಪರ್ಸ್ನಲ್ ಆಗಿ ರವಿ ಬೆಳಗೆರೆ ಅವ್ರ ಬರವಣಿಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅದಾದ್ಮೇಲೆ SL ಭೈರಪ್ಪ ಅವ್ರ ಬರವಣಿಗೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆ ಈ ಪೀಠಿಕೆ ಅಂದ್ರೆ ನೆಕ್ಸ್ಟ್ ಪುಸ್ತಕದ ಲೇಖಕರು ಬಂದು SL ಭೈರಪ್ಪ ಅವರು. ಇವ್ರು ಬರೆದಿರುವಂತಹ ದೂರ ಸಾರಿದರ ಪುಸ್ತಕದಲ್ಲಿ ನೀವು ಆಗಿನ ಕಾಲದ ಪ್ರೀತಿ ಬಗ್ಗೆ, ಜಾತಿ ಬಗ್ಗೆ, ಆಗಿನ ಕಾಲದ ಶಿಕ್ಷಣದ ಬಗ್ಗೆ ಅವ್ರ ಮೈಂಡ್ ಸೆಟ್ ಹೇಗಿತ್ತು ಅಂತ ತಿಳ್ಕೊಬಹುದು. ಎಲ್ಲಾದ್ರೂ ತಿಳ್ಕೊಂಡಿದ ನಂತರ ಈ ಪುಸ್ತಕ ಓದಿದ ಮೇಲೆ ಲೇಖಕರು ಯಾಕೆ ದೂರ ಸರಿದರು ಅನ್ನೋ ಟೈಟಲ್ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೇನಾದ್ರು ಲವ್ ಸ್ಟೋರಿ ಇಷ್ಟ ಆಗುತ್ತೆ ಅಂದ್ರೆ ಮಸ್ಟ್ ರೀಡ್ ಅಂತಾನೆ ಹೇಳ್ಬೋದು. ಪದಗಳು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಪುಸ್ತಕ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಓದಿದ ಮೇಲೆ 1-2 ದಿನ ಅಥವಾ 3 ದಿನ 1 ವಾರ ಅಂತೂ ಕಾಡೋ ಅಂತ ಪುಸ್ತಕ. ನೀವು ಈ ಪುಸ್ತಕ ಓದಿ ಹಾರ್ಟ್ ಬ್ರೇಕ್ ಆಗಿ ಕಣ್ಣೀರ್ ಹಾಕಿದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲಪ್ಪ. ನೆಕ್ಸ್ಟ್ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಅವ್ರು ಬರೆದಿರುವಂಥ ಮೂಕಜ್ಜಿಯ ಕನಸುಗಳು. ಈ ಪುಸ್ತಕಕ್ಕೆ ತುಂಬಾನೇ ಪ್ರಶಂಸೆ ಕೂಡ ಬಂದಿದೆ, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಈ ಪುಸ್ತಕದಲ್ಲಿ ಮೂಕಾಂಬಿಕೆ ಅನ್ನೋ ಅಜ್ಜಿ ಯಾಕೆ ಮೂಕಜ್ಜಿ ಆದ್ರು, ಅವ್ರ ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿರ್ತಾರೆ. ಮದ್ವೆ ಆಗಿದ್ 1-2-3 ದಿನಕ್ಕೆ ವಿಧವೆ ಕೂಡ ಆಗ್ತಾರೆ. ಚಿಕ್ಕ ವಯಸ್ಸಲ್ಲೇ ಅವ್ರು ವಿಧವೆ ಆಗಿ ಏನೆಲ್ಲ ಕಟ್ಟುಪಾಡುಗಳಿತ್ತು, ಹಾಗೆ ಏನೆಲ್ಲ ಕಷ್ಟ ಅನುಭವಿಸಿದ್ರು ಅಂತ ಈ ಪುಸ್ತಕದಲ್ಲಿ ನೋಡ್ಬೋದು. ಹಾಗೆ ಅಜ್ಜಿ ಮೊಮ್ಮಗನ ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ ಇದೆ. ಟೋಟಲ್ ಆಗಿ ಈ ಪುಸ್ತಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಮಸ್ಟ್. ನೆಕ್ಸ್ಟ್ ಕೂಡ ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಬರ್ತಿರುವಂಥ ಚೋಮನದುಡಿ. ಈ ಪುಸ್ತಕದಲ್ಲಿ ಹಿಂದಿನ ಕಾಲದಲ್ಲಿ ಸಾಹುಕಾರರು ದಲಿತರನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು, ಹಾಗೆ ಜೀತದಾಳು, ಹಾಗೆ ದಲಿತರು ರೈತರಾಗಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಅಂತ ಈ ಕಾದಂಬರಿಯಲ್ಲಿ ನೀವು ನೋಡ್ಬೋದು. ಈ ಪುಸ್ತಕದ ಕೇಂದ್ರ ಬಿಂದು ಬಂದು ಚೋಮ ಅಂತ. ಅವರು ದಲಿತರಾಗಿರ್ತಾರೆ. ಅವ್ರ ಜೀವನದಲ್ಲಿ ನೋವು, ಹಸಿವು, ಆಕ್ರೋಶ, ಹಾಗೆ ಜಾತಿ ವ್ಯವಸ್ಥೆ ಹೇಗಿರುತ್ತೆ ಅಂತ ನೀವು ತಿಳ್ಕೊಬಹುದು. ಅಂಡ್ ಇದೊಂದು ಕಾದಂಬರಿ ಅಲ್ಲ, ಇಂದಿನ ಸಮಾಜದ ಒಂದು ಕನ್ನಡಿ ಅಂತಾನೆ ಹೇಳ್ಬೋದು. ಇದು ಕೂಡ ಸರಳ ಕನ್ನಡದಲ್ಲಿ ಇದೆ, ಬೇಗನೆ ಅರ್ಥ ಆಗುತ್ತೆ, ಮಸ್ಟ್ ರೀಡ್ ಅಂತಾನೆ ಹೇಳ್ಬೋದು. ಅಂಡ್ ನಿಮಗೆ ಯಾವ ಲೇಖಕರು ಇಷ್ಟ, ಹಾಗೆ ಯಾವ ಪುಸ್ತಕ ಇಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.